ಹಲೋ ನಮಸ್ಕಾರ, ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ನನ್ನ ಹೆಸರು ಕವಿತಾ. ಇವತ್ತಿನ ವಿಡಿಯೋನಲ್ಲಿ 9 ಮತ್ತು 10 ತಿಂಗಳ ಮಕ್ಕಳಿಗೆ ಫುಡ್ ಚಾರ್ಟ್ ಅಂದರೆ ಆಹಾರ ಪದ್ಧತಿ ಏನು ಕೊಡ್ಬೋದು, ಎಷ್ಟು ಕೊಡಬೇಕು, ಹೊಸದಾಗಿ ಏನು ಇಂಟ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ. 9 ಮತ್ತು 10 ತಿಂಗಳು ಎರಡೂ ಒಟ್ಟಿಗೆ ಕ್ಲಬ್ ಮಾಡಿದ್ದೀನಿ ಈ ಬಾರಿ. ಯಾಕಂದರೆ ಅಲ್ಲೇನೂ ಹೊಸತಾಗಿ ಇಲ್ಲ, ಎರಡೂ ಆಲ್ಮೋಸ್ಟ್ ಸಿಮಿಲರೇ ಇದೆ. ಯಾಕಂದರೆ 6, 7 ತಿಂಗಳು, 8 ತಿಂಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣ್ತಾ ಇರುತ್ತೆ ಮಕ್ಕಳಿಗೆ. ಹಾಗಾಗಿ ಬೇರೆ ಬೇರೆ ಫುಡ್ ಚಾರ್ಟ್ ಮಾಡಿದ್ದೀನಿ. ಇನ್ ಕೇಸ್ ನೀವು ನೋಡಿಲ್ಲ ಅಂದರೆ 6 ತಿಂಗಳು, 7 ತಿಂಗಳು, 8 ತಿಂಗಳ ಆಹಾರ ಪದ್ಧತಿಯಲ್ಲಿ ನಾನು ವಿವರವಾಗಿ ಒಂದೊಂದು ವಿಡಿಯೋ ಮಾಡಿದ್ದೀನಿ. ಇವತ್ತಿನ ವಿಡಿಯೋನಲ್ಲಿ 9 ಮತ್ತು 10 ತಿಂಗಳು ಮಕ್ಕಳಿಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಸೊ ಕೊನೆ ತನಕ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತೀರಾ. ಮತ್ತು ಮೊದಲನೇ ಬಾರಿ ನಮ್ಮ ಚಾನಲ್ನಲ್ಲಿ ಒಂದು ವಿಡಿಯೋ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಕೊಟ್ಟಿರೋ ಸಬ್ಸ್ಕ್ರೈಬ್ ಬಟನ್, ಕೆಂಪು ಬಣ್ಣದಲ್ಲಿ ಈ ಥರ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಪಕ್ಕದಲ್ಲಿ ಗಂಟೆ ಚಿಹ್ನೆ ಇದೆ. ಅವೆರಡು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋಸ್ ಅಪ್ಡೇಟ್ ಎಲ್ಲ ನಿಮಗೆ ಸಿಗುತ್ತೆ. ಯಾವುದೇ ವಿಡಿಯೋ ಹಾಕಿದಾಗ ನಿಮ್ಮ ಫ್ರೆಂಡ್ಸ್ ಏನಾದರೂ ಮೆಸೇಜ್ ಕಳಿಸಿದ್ರೆ ಹೇಗೆ ಅಪ್ಡೇಟ್ ಬರುತ್ತೋ, ಪಾಪಪ್ ನೋಟಿಫಿಕೇಷನ್ ಬರುತ್ತೋ ಹಾಗೆ ಬರುತ್ತೆ. ಬಹಳಷ್ಟು ಜನ ಸಬ್ಸ್ಕ್ರೈಬ್ ಬಟನ್ ಒತ್ತುತ್ತೀರಾ, ಆದರೆ ಪಕ್ಕದಲ್ಲಿರೋ ಗಂಟೆ ಚಿಹ್ನೆ ಒತ್ತೋದಿಲ್ಲ. ಅದನ್ನು ಒತ್ತಲಿಲ್ಲ ಅಂದರೆ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊಬೈಲ್ಗೆ ಗೊತ್ತಾಗೋದಿಲ್ಲ. ವಿಡಿಯೋ ಅಪ್ಡೇಟ್ ಮೇ ಬಿ ಇಮೇಲಲ್ಲಿ ಬಂದಿರ್ಬೋದು, ಬೆಲ್ ನೋಟಿಫಿಕೇಷನ್ ಒತ್ತಿದ್ರೆ ಮಾತ್ರ ಮೊಬೈಲ್ಗೆ ಅಪ್ಡೇಟ್ ಬರೋದು. ಹಾಗಾಗಿ ದಯವಿಟ್ಟು ಅದನ್ನು ಒತ್ತಿ, ನಮ್ಮ ವಿಡಿಯೋಸ್ ಎಲ್ಲ ಅಪ್ಡೇಟ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಬನ್ನಿ ಮುಂದುವರಿಸೋಣ. 6, 7, 8 ತಿಂಗಳು ನಿಮ್ಮ ಮಕ್ಕಳು ಒಂದೊಂದೇ ಹೊಸ ಹೊಸ ಆಹಾರ ಕಲಿತರು, ನೋಡಿದ್ರು, ಮುಟ್ಟಿದ್ರು, ತಿಂದರು ಅಲ್ವಾ. ಈಗ 9ನೇ ತಿಂಗಳಲ್ಲಿ ಮಕ್ಕಳಿಗೆ ಆಲ್ಮೋಸ್ಟ್ ಎಲ್ಲ ಸೆನ್ಸಸ್ ಆ್ಯಕ್ಟಿವ್ ಆಗಿದೆ. ಕೇಳಿಸುತ್ತೆ, ಗಮನಿಸ್ತಾರೆ, ಕೈಯಲ್ಲಿ ಹಿಡಿತಾರೆ, ಹ್ಯಾಂಡ್ ಟು ಮೌತ್ ಕೋಆರ್ಡಿನೇಷನ್ ಚೆನ್ನಾಗಿದೆ. ಮತ್ತು ಏನಾದರೂ ವಸ್ತು ಬೇಕು ಅಂದರೆ ಹಿಡಿಯೋ ಅಷ್ಟು ಶಕ್ತಿ ಇದೆ ಅವರಲ್ಲಿ. ಪಿನ್ಸರ್ ಗ್ರಾಸ್ಪ್ ಕೂಡ ಇಂಪ್ರೂವ್ ಆಗಿದೆ. ಅಂದರೆ 2 ಬೆರಳಲ್ಲಿ, ಇವೆರಡು ಬೆರಳಲ್ಲಿ ಹಿಡಿದು ಬಾಯಿಗೆ ಹಾಕ್ಕೊಳ್ಳೋ ಅಂಥದ್ದು, ಹಿಡಿಯೋ ಅಂಥದ್ದು ಶಕ್ತಿ ಬಂದಿದೆ ಅಲ್ವಾ ಅವ್ರಿಗೆ. ಹಾಗಾಗಿ ಈ ಸಮಯದಲ್ಲಿ ಮತ್ತಷ್ಟು ಆ್ಯಕ್ಟಿವಿಟೀಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಅಂಬೆಗಾಲಿಡೋದು, ಮುಂದಕ್ಕೆ ಹೋಗೋದು, ಹಿಡಿಯೋದೇ ಕಷ್ಟ. ಓಕೆ, ಇನ್ನೇನು ಕಲಿತ್ರಪ್ಪ, ತಿನ್ನೋ ಯೋಚನೆ ಇಲ್ಲ ಅನ್ನೋವಾಗ ಒಬ್ಬೊಬ್ಬ ಮಕ್ಕಳು ಹೇಗೆ ಶುರು ಮಾಡ್ತಾರೆ ಅಂದರೆ ತಿನ್ನೋದಕ್ಕೆ ಅಷ್ಟು ಆಸೆ ಪಡೋದಿಲ್ಲ. ಅದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ಅಂದರೆ ಈಗ ಡಿವೈಡ್ ಆಗಿಬಿಟ್ಟಿದೆ ಅವರ ಅಟೆನ್ಷನ್. ಹೊಸ ಜನ, ಹೊಸ ಜಾಗ, ಮನೆಯಲ್ಲೇ ಹೊಸದಾಗಿ ಏನಿದೆ, ಇವರಿಷ್ಟ, ಅವರಿಷ್ಟ, ಆ ವಸ್ತು ಇಷ್ಟ, ಇಂಥವೆಲ್ಲ ಗಮನ ಜಾಸ್ತಿ ಆಗ್ತದೆ. ಒಂದೇ ಕಡೆ ಕೂರೋದು ಕಷ್ಟ. ಈ ಟೈಮಲ್ಲಿ ಅವ್ರಿಗೆ ತಿನ್ಸೋದು ಕಷ್ಟ ಅಲ್ವಾ. ಹಾಗಾಗಿ ನೀವು ಅವ್ರಿಗೆ ಇಂಟ್ರೆಸ್ಟ್ ಬರೋ ರೀತಿಲಿ ನೀವು ಫುಡ್ ವೆರೈಟಿ ಆಫರ್ ಮಾಡಿ. ಈ ಟೈಮಲ್ಲಿ ಅವ್ರಿಗೆ ಒಂದೇ ತರಹದ ಆಹಾರ ಕೊಡೋಕ್ಕೆ ಹೋಗಬೇಡಿ. ಅವ್ರಿಗೆ ಇಷ್ಟವಾದ ಆಹಾರನ ನೀವು ರೆಗ್ಯುಲರಾಗಿ ಕೊಡ್ತಾ ಬಂದರೆ ಅದು ಅವ್ರಿಗೆ ಇಷ್ಟವಿಲ್ಲದೆ ಇರೋ ಆಹಾರವಾಗಿ ಬೇಗ ಮಾರ್ಪಡ್ಬಿಡುತ್ತೆ. ಆಮೇಲೆ ತಿರ್ಗಾ ಕಷ್ಟಪಡಬೇಕಾಗಿರೋದು ನೀವೇನೆ. ಏನು ಮಾಡ್ಬೋದು, ವಾರದಲ್ಲಿ 2 ಸರಿ ಮಾತ್ರ ರಿಪೀಟ್ ಮಾಡಿ, ಹೆಚ್ಚಿಗೆ ರಿಪೀಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಇರೋವಂಥ ಆಹಾರ ಕೊಡಬೇಕು. ಈಗ ಒಂದೇ ಆಹಾರನ ಕೊಡ್ತಾ ಬಂದರೆ ರೆಗ್ಯುಲರಾಗಿ ಅವ್ರ ಬೆಳವಣಿಗೆಗೆ ಧಕ್ಕೆ ಆಗುತ್ತೆ. ನೀವು ಅವ್ರಿಗೆ ರಾಗಿ, ಅಕ್ಕಿ, ಮನೇಲಿ ಅನ್ನ ಮಾಡಿರ್ತೀವಿ, ನಾವೆಲ್ಲ ತಿನ್ನೋದು ಅನ್ನ, ಮುದ್ದೆ, ಚಪಾತಿ ಅಂತಂದರೆ ರೆಗ್ಯುಲರಾಗಿ ಅದೇ ಕೊಟ್ಟರೆ ಅವು ಧಾನ್ಯಗಳು, ಅವಲ್ಲಿ ಹೆಚ್ಚಿಗೆ ಸತ್ವ ಇರೋದಿಲ್ಲ. ತಕ್ಕ ಮಟ್ಟಿಗೆ ನಾವು ಧಾನ್ಯಗಳನ್ನು ತಿನ್ನಬೇಕು. ತರಕಾರಿ, ಹಣ್ಣು ಎಲ್ಲ ತಿನ್ನಬೇಕಲ್ವಾ. ಸೊ ಬೇಳೆ, ಕಾಳುಗಳು ನಾನು ಲಿಸ್ಟೇ ಕೊಟ್ಟಿದ್ದೀನಿ. ಸೊ ಅದೆಲ್ಲನೂ ಕೊಡ್ತಾ ಬನ್ನಿ ಮಕ್ಕಳಿಗೆ. ಅದರಿಂದ ಏನು ಹೊಸದಾಗಿ ಆಹಾರ ತಯಾರಿಸ್ಬೋದು ಅನ್ನೋದಕ್ಕೆ ರೆಸಿಪಿ, ಬೇಬಿ ಫುಡ್ ರೆಸಿಪಿ ನಮ್ಮ ಚಾನಲ್ನಲ್ಲಿ ಚೆಕ್ ಮಾಡಿ. ನಮ್ಮ totsandmoms.com ವೆರೈಟಿ ಸಿಗುತ್ತೆ. ಈಗ ಸೋಯಾ ಕಾಳು ತೊಗೊಂಡ್ರೆ ಮಕ್ಳಿಗೆ ಅದರಿಂದ ಏನು ಮಾಡ್ಬೋದು. ಹಾಗಾಗಿ ಒಂದೊಂದು ಇಂಗ್ರೀಡಿಯೆಂಟ್ ಕೂಡ ಸೆಪ್ರೇಟಾಗಿ ನಾನಲ್ಲಿ ಮೆನ್ಷನ್ ಮಾಡಿದ್ದೀನಿ. ವೆರೈಟಿ ಆಫರ್ ಮಾಡೋದು ಮುಖ್ಯ ಈ ಟೈಮಲ್ಲಿ. ಮತ್ತು ಈ ಸಮಯದಲ್ಲಿ 50% ಅಟ್ಲೀಸ್ಟ್ ನಾವು ತಿನ್ನೋ ಆಹಾರ ಮಕ್ಕಳು ತಿನ್ನಬೇಕು. ಮನೆಯಲ್ಲಿ ನೀವು ಏನೇನು ಆಹಾರ ಮಾಡ್ತಿದ್ದೀರೋ ಅದನ್ನು ಅಟ್ಲೀಸ್ಟ್ 1 ಹೊತ್ತಾದರೂ ಕೊಡಿ. ಬ್ರೇಕ್ಫಾಸ್ಟ್, ಬೆಳಗ್ಗೆ ಹೊತ್ತು ನಾವು ತಿನ್ನೋದೇನೋ ಆಲ್ಮೋಸ್ಟ್ ಎಲ್ಲ ಅಂಥ ಆಹಾರಗಳನ್ನೆಲ್ಲ ನಮ್ಮ ಮಗು ತಿನ್ಬೋದು ಅಲ್ವಾ. ಮತ್ತು ನಿಧಾನವಾಗಿ 1 ಹೊತ್ತಿಂದ 2 ಹೊತ್ತು ನಾವು ತಿನ್ನೋ ಆಹಾರ ಪದ್ಧತಿಗೆ, ಆ ಶೈಲಿಗೆ ಅವರು ಅಳವಡಿಸ್ಕೊಳ್ತಾ ಹೋಗ್ತಾರೆ. ನಾವೇನು ತಿಂತೀವೋ ಅದನ್ನು ನೋಡಿ ಕಲಿತಾರೆ ಅವರು. ಮತ್ತು ಪ್ಯೂರೀಸ್ ಕೊಡೋದನ್ನು ನಿಲ್ಲಿಸಿ. ಫುಲ್ಲು ನುಣ್ಣಗೆ ರುಬ್ಬಿ ಮಾಡಿ ಕೊಡ್ತೀವಲ್ಲ, ಚೆನ್ನಾಗಿ ಮ್ಯಾಶ್ ಮಾಡಿ ಮೆತ್ತಗೆ ಮಾಡಿ ಕೊಡೋ ಅಂಥದ್ದನ್ನು 9 ತಿಂಗಳು 10 ತಿಂಗಳು ಆಗ್ತಾ ಮಕ್ಕಳಿಗೆ ನಿಲ್ಲಿಸ್ಬೇಕು. ಯಾಕಂದರೆ ಅವರು ತಿನ್ನೋ ಅಭ್ಯಾಸ ಮಾಡ್ಕೊಳ್ಳೋಕೆ ನಾವೇ ಒಂದು ಆಪರ್ಚುನಿಟಿ ಕೊಡಲಿಲ್ಲ ಅಲ್ವಾ ಮಕ್ಕಳಿಗೆ. ಕೈಯಲ್ಲಿ ಹಿಡಿದು ತಿನ್ನೋ ಅಂಥ ಅಭ್ಯಾಸ 8 ತಿಂಗಳಿಗೆ ನಿಧಾನವಾಗಿ ಶುರು ಮಾಡಿ ಅಂದಿದ್ದೆ. ಒಂದು ಮೆತ್ತಗಿರೋ ಚಪಾತಿನೋ, ಬೇಯಿಸಿರೋ ಅಂಥ ಯಾವುದಾದ್ರೂ ತರಕಾರಿನೋ, ಕ್ಯಾರೆಟೋ ಏನೋ ಒಂದು ಕೊಡ್ತಾ 8 ತಿಂಗಳಿಂದ ಶುರು ಮಾಡಿದರೆ ಈಗಿದು ಸುಲಭ. ಇಲ್ಲದಿದ್ದರೂ ಇವಾಗಲಾದರೂ ಶುರು ಮಾಡಿ ಮಕ್ಕಳಿಗೆ. ಇನ್ನೊಂದೇನು ಗೊತ್ತಾ, ಮಕ್ಕಳು ಎಷ್ಟು ಬಾರಿ ಹಲ್ಲಿಂದ
ಮಾಡಿ ಚ್ಯೂಯಿಂಗ್ ಪ್ರಾಸೆಸ್ ಇನ್ಕ್ರೀಸ್ ಆಗುತ್ತೋ ಅವರಲ್ಲಿ ಸ್ಪೀಚ್ ಡಿಲೇಸ್ ಇರೋದಿಲ್ಲ ಅಂತಾರೆ. ಮಾತು ನಿಧಾನ ಆಗಿಬಿಡುತ್ತೆ. ಯಾವ ಮಕ್ಕಳು ಅಗದು ತಿನ್ನೋದಿಲ್ವೋ ಅವರು ಮಾತಾಡೋದು ನಿಧಾನ ಆಗುತ್ತೆ ಅಂತ ಬಹಳಷ್ಟು ರಿಸರ್ಚ್ಗಳು ಹೇಳುತ್ತೆ. ಮತ್ತು ಅಗದು ತಿನ್ನೋದ್ರಿಂದ ದೇಹಕ್ಕೆ ಶಕ್ತಿ ಕೂಡ, ನಾವೇ ಹೇಳಲ್ವಾ, ನುಂಗೋ ಅಂಥದ್ದಕ್ಕಿಂತ ಬಾಯಲ್ಲಿ ಅಗದು ರಸ ಸಲೈವ ಅದ್ರ ಜೊತೆಗೆ ಮಿಕ್ಸ್ ಆಗಿ ನಮ್ಮ ಹೊಟ್ಟೆ ಒಳಗೆ ಹೋದರೆ ಹೆಚ್ಚಿಗೆ ಅದರ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ಸಿಗುತ್ತೆ ಮತ್ತು ಸುಲಭವಾಗಿ ಜೀರ್ಣ ಕೂಡ ಆಗುತ್ತೆ. ಸಿಟ್ ಆ್ಯಂಡ್ ಈಟ್ ಆ್ಯಸ್ ಅ ಫ್ಯಾಮಿಲಿ. ಮಗುಗೆ ಮೊದಲು ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿನ್ಸೋಣ ಅನ್ನೋದು ತಪ್ಪು ಪದ್ಧತಿ ಆಗುತ್ತೆ. ಮಗು ನಮ್ಮ ಜೊತೆ ಕೂತು ನಾವು ಹೇಗೆ ತಿಂತಿದ್ದೀವಿ ನೋಡಿನೇ ಮಗು ತಿನ್ನೋಕ್ಕೆ ಸಾಧ್ಯ. ಒಂದು ಮೂಲೆಯಲ್ಲಿ ಮಗುಗೆ ತಿನ್ನಿಸ್ಬಿಟ್ಟು ಬಂದು ಆಮೇಲೆ ನೀವೆಲ್ಲ ಊಟ ಕೂತ್ಕೊಂಡು ತಿಂತೀರಾ ಅಂದರೂ ತಪ್ಪು. ಮಗು ಒಂದೇ ಒಂದು ಚೇರಲ್ಲಿ ಒಂದೇ ಜಾಗದಲ್ಲಿ ಕೂರಿಸ್ತಿದ್ದೀರಿ ಅನ್ನೋದು ತಪ್ಪು. ಮತ್ತು ಸ್ಕ್ರೀನ್ ಟೈಮ್ ಅಂತಾರೆ, ಏನೂ ಇಲ್ಲ, ಮೊಬೈಲ್ ತೋರಿಸ್ಕೊಂಡು ಮಕ್ಳಿಗೆ ತಿನ್ನಿಸೋ ಅಂಥದ್ದು. ಶುರುವಿನಲ್ಲಿ ಎಲ್ಲ ನಾರ್ಮಲ್ ಅನಿಸುತ್ತೆ, ಬಟ್ ಬೆಳೀತಾ ಹೇಗಾಗ್ಬಿಡುತ್ತೆ ಅಂದರೆ 5 ವರ್ಷ 10 ವರ್ಷ ಮಕ್ಕಳು ಮೊಬೈಲು ಟಿ ವಿ ನೋಡದೆ ತಿನ್ನೋದೇ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಡಿಸ್ಟ್ರಾಕ್ಟ್ ಫೀಡಿಂಗ್ ಮಾಡಬೇಡಿ. ಕತೆ ಹೇಳಿ ತಿನ್ನಿಸೋ ಅಂಥದ್ದು, ಹೊರಗಡೆ ಚಂದ್ರ ತೋರಿಸಿ ತಿನ್ನೋ ಅಂಥದ್ದು, ಅದು ಪದ್ಧತಿ ಒಳ್ಳೆಯದಲ್ಲ. ಮಕ್ಕಳು ನಮ್ಮ ಜೊತೆ ತಿನ್ನಬೇಕು. ಇರೋ ಒಂದು ಹೊತ್ತಾದರೂ ಈ ಗಂಡ ಹೆಂಡತಿ ಮಕ್ಕಳು ಸ್ಕೂಲು ಅಂತ ಎಲ್ಲ ಆಗಿ ಎಲ್ಲರೂ ಒಟ್ಟು ಕೂತ್ಕೊಳ್ಳೋದು ಡಿನ್ನರ್ ಟೈಮ್. ಅಟ್ಲೀಸ್ಟ್ ಆ ಒಂದು ಹೊತ್ತಾದರೂ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದು ಜಾಗ ಫಿಕ್ಸ್ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡು ಊಟ ಮಾಡಿ, ಟಿ ವಿ ಆಫ್ ಮಾಡಿ ಎಲ್ಲರೂ ಒಟ್ಟಿಗೆ ತಿನ್ನೋವಾಗ ಮಗು ನಿಮ್ಮನ್ನು ನೋಡಿ ಕಲಿಯುತ್ತೆ. ತುಂಬ ಮುಖ್ಯ ಇದು. ಇಲ್ಲ ಅಂದರೆ ಅವರು ಅಗೇನ್ ನನ್ನ ಇಂಟೆನ್ಷನ್ ಏನು, ನಾನು ಈ ಬೇಬಿ ಫುಡ್ ಚಾಟ್ ಮಾಡಿದ್ದು 12 ತಿಂಗಳ ಹತ್ರ ನಿಮ್ಮ ಮಗು ನಾವು ತಿನ್ನೋ ಎಲ್ಲ ಆಹಾರ ಪದ್ಧತಿಗೆ ಅಡ್ಯಾಪ್ಟ್ ಹಾಕ್ಕೊಂಡು ನೆಕ್ಸ್ಟ್ ಅಟ್ಲೀಸ್ಟ್ 2 ಇಯರ್ಸ್ ತನಕ ಆದರೂ ಟ್ರೈ ಮಾಡಿ. 2 ಇಯರ್ಸ್ ಮೇಲೆ ನಮ್ಮ ಮಕ್ಕಳು ಯಾವುದು ಸರಿ ಆಹಾರ ಸ್ಪೆಷಲ್ ಫುಡ್ ಅನ್ನೋ ತಿನ್ನೋ ಅವಶ್ಯಕತೆ ಇಲ್ಲ. 1 ಇಯರ್ಗೆ ಮಾಡ್ಬೋದು. ಅಟ್ಲೀಸ್ಟ್ ನಿಮಗೆ 1 ಇಯರ್ ಭಯ, ಅಯ್ಯೋ ನನ್ನ ಮಗು ಹೆಂಗೆ ತಿನ್ನುತ್ತೆ ಅಂತ ಭಯ ಇದ್ದರೆ ಅಟ್ಲೀಸ್ಟ್ 2 ಇಯರ್ಸ್ ತನಕ. ಮತ್ತೊಂದು ಗ್ಯಾಗಿಂಗ್ ಅಂದರೆ ಮಗು ಅಬ್ಬಳಿಸೋದು ಸಾಮಾನ್ಯ. ಈಗ ನೀವು ಬರೆಯೋದು ಮಗುಗೆ ಕಲಿಸ್ತಿದ್ದೀರಾ ಅಂದರೆ ಒಂದೇ ಸರಿ ಮಗು ಬೆರಳಲ್ಲಿ ಪೆನ್ಸಿಲ್ ಕರೆಕ್ಟಾಗಿ ಇಟ್ಕೊಳ್ಳುತ್ತಾ, ಫಸ್ಟ್ ಹೆಂಗೆಂಗೋ ಸೊಟ್ಟ ಇಟ್ಕೊಂಡು ಬರೆಯುತ್ತೆ, ಆಮೇಲೆ ಇನ್ನೊಂದೇನೋ ತಪ್ಪು ಮಾಡುತ್ತೆ, ಆಮೇಲೆ ಕೈಯಲ್ಲಿ ಹಿಡಿಯೋಕ್ಕೇ ಮಕ್ಳಿಗೆ ಅಟ್ಲೀಸ್ಟ್ 1 ವಾರ 10 ದಿನ ಬೇಕು. ಅದೇ ಥರ ತಿನ್ನೋದು ಕಲಿಯೋದು ಮಕ್ಕಳ ಅದೇ ಥರನೇ. ಈಗ ಬಾಯಿಗೆ ಏನಾದರೂ ಹಾಕಿದ್ರಿ ಅಂದರೆ ಅದು ಅಗಿಬೇಕು ಅಂತ ಹೆಂಗೆ ಗೊತ್ತಾಗುತ್ತೆ? ಒಂದು ಸರಿ ತಿನ್ನಕ್ಕೆ ಹೋಗಿ ಗಂಟ್ಲಿಗೆ ಅಬ್ಬಳಿಸ್ದಂಗೆ ಆಗಿ ಹೊರಗೆ ತೆಗೆದು ಇದು ಅಗಿಬೇಕಪ್ಪ ಅಂತ ಗೊತ್ತಾಗುತ್ತೆ ಅಲ್ವಾ ಮಕ್ಕಳಿಗೆ. ಮತ್ತು ಆ ಗಂಟ್ಲಿಗೆ ಹೋಗಿ ಸಿಗಾಕೊಂಡು ಒಳಗಡೆ ಹೋದಾಗ ಮಾತ್ರ ಅದನ್ನು ಚೋಕಿಂಗ್ ಅನ್ನೋದು. ಇಲ್ಲಿಂದನೇ ಮಗುಗೆ ರಿಫ್ಲೆಕ್ಸ್ ಇರುತ್ತೆ, ಮಗು ನಾಲ್ಗೆಯಿಂದ ಹೊರತಳ್ಳುತ್ತೆ. ಅದನ್ನು ಗ್ಯಾಗಿಂಗ್ ಅಂತಾರೆ. ಅದು ಅಬ್ಬಳಿಸೋದು ಅಲ್ವಾ. ಮಕ್ಕಳು ಅಬ್ಬಳಿಸಿದ್ರೆ ತಪ್ಪೇನೂ ಇಲ್ಲ. ನನ್ನ ಮಗ ಮೊನ್ನೆ ತಿನ್ನಬೇಕಾದ್ರೆ ಅವನೇ ತಿನ್ನೋಕ್ಕೆ ಶುರು ಮಾಡ್ತಿದ್ದಾನೆ. ಅವ್ನು ಬೇಬಿ ಲೆಡ್ ವೀನಿಂಗ್ ಅದ್ರ ವಿಡಿಯೋ ಮಾಡಿ ಅಂತ ಹೇಳ್ತಿದ್ದೀರಿ. ಆದಷ್ಟು ಶೂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ, ಬಟ್ ಎಲ್ಲ ಒಟ್ಟಿಗೆ ಕಂಪೈಲ್ ಮಾಡಿ ನಿಮ್ಮ ಮುಂದೆ ನಿಧಾನವಾಗಿ ತರ್ತೀನಿ. ಓಕೆ, ಈಗ ಏನು ಹೇಳಲಿಕ್ಕೆ ಹೊರಟಿದ್ದೆ ಅಂದರೆ, ತಿನ್ನೋವಾಗ ದಿವಿಜ್ ಆಗಲಿ ಒಂಚೂರು ಅಬ್ಬಳಿಸ್ ಅಂತ ಹೊರಗೆ ತೆಗಿತಾನೆ. ಏನು ಮಾಡ್ತಾನೆ? ನಾಲ್ಗೆ ತನಕ ಬರುತ್ತೆ, ಇಲ್ಲ ಉಗಿತಾನೆ, ಇಲ್ಲ ಅಗಿಯೋಕ್ಕೆ ಟ್ರೈ ಮಾಡ್ತಾನೆ. ಸೊ ಇವೆರಡೇ ಮಕ್ಕಳು ಮಾಡೋಕ್ಕೆ ಸಾಧ್ಯ. ಚೋಕಿಂಗ್ ಆಗೋದು ಯಾವಾಗ? ತುಂಬ ಗಟ್ಟಿ ಪದಾರ್ಥ ದಪ್ಪ ತಿನ್ಬಿಡ್ತು ಅನ್ನೋವಾಗ. ನೀವು ಸೂಪರ್ವೈಸ್ ಮಾಡ್ತಿರ್ತೀರ ಅಲ್ವಾ, ನಿಮ್ಮ ಸೂಪರ್ವಿಷನಲ್ಲಿ ಮಗು ತಿನ್ನೋ ಪ್ರಯತ್ನ ಪಡಲಿ, ತಿನ್ನೋಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಡಿ. ನೀವೇ ತಿನ್ನಲ್ಲ ಎಳೆ ಮಗು ಎಲ್ಲಿ ತಿನ್ನುತ್ತೆ ಅಂತ ಅನ್ನೋಕ್ಕೆ ಹೋಗಬೇಡಿ. ಎಲ್ಲನೂ ಪ್ರಾಣಿಗಳು ಹೇಗೆ ಹುಟ್ಟುತ್ತಾನೆ ಎಲ್ಲ ಕಲ್ತ್ಕೊಂಡು ಬಂದಿರುತ್ತೋ, ಈಗ ಮಗು ಹೇಗೆ ಎದೆ ಹಾಲು ಕುಡಿಯೋದನ್ನು ಕಲ್ತ್ಕೊಂಡು ಬಂದಿರುತ್ತೋ ನಿಧಾನವಾಗಿ ಒಂದೊಂದೇ ಕಲಿಯುತ್ತಲ್ವ, ಹಾಗೆ ಆಫರ್ ಮಾಡಿದ್ರೆ ಫುಡ್ನು ನಿಧಾನಕ್ಕೆ ತಿನ್ನುತ್ತೆ. ಅದಕ್ಕೆ ಅವಕಾಶ ನಾವು ಮಾಡಿಕೊಡ್ಬೇಕು. ಮಗುಗೆ ಆಗಲಿ ನಾವು ಯಾರಿಗೇ ಆಗಲಿ ಹೆಂಗೆ ಅಸಡ್ಡೆ ಮಾಡಬಾರ್ದು, ನಮ್ಮ ಮಕ್ಳಿಗೂ ನಾವು ಅಸಡ್ಡೆ ಮಾಡಿಕೂಡ್ದು. 9 ಮತ್ತು 10 ತಿಂಗಳು ತುಂಬಿದ ಮಕ್ಕಳಿಗೆ ಏನು ಕೊಡಬೇಕು, ಹೇಗೆ ಕೊಡಬೇಕು ಅಂತ ಕ್ವಾಂಟಿಟಿ ಎಷ್ಟು ಮಾತಾಡೋಣ. ಮೊದಲನೇದು, ದಿನಕ್ಕೆ ಎಷ್ಟು ಬಾರಿ ಅಂತ ಕೇಳಿದ್ರೆ ದಿನಕ್ಕೆ 3 ಬಾರಿ, ಒಂದು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಬಾರಿ ಆಹಾರ ಕೊಡುವ. ನೆಕ್ಸ್ಟು ಟೆಕ್ಸ್ಚರ್ ಹೇಗಿರಬೇಕು ಅಂತಂದರೆ, ಮಕ್ಕಳಿಗೆ ಈಗ ಪ್ಯೂರಿ ಫುಡ್ ಬೇಡ, ಕಂಪ್ಲೀಟಾಗಿ ನಿಲ್ಲಿಸ್ಬಿಡಿ. ಸ್ವಲ್ಪ ಮ್ಯಾಶ್ ಆಗಿರೋ ಅಂಥ ದಪ್ಪ ತರಿ ಇರೋವಂಥ ಆಹಾರ ಕೊಡ್ಬೋದು. ಕಟ್ ಮಾಡಿ ಇಷ್ಟು ದಪ್ಪ ಪೀಸ್ ಕೊಡಿ ಅವ್ರ ಕೈಯಲ್ಲಿ. ಫಿಂಗರ್ ಫುಡ್ ಆದರೆ ಇಷ್ಟು ಪೀಸ್ ಕೊಡಿ. ಬಟಾಣಿ, ಕಾಳು, ಕಡಲೆಕಾಳು ಅಂಥವೆಲ್ಲ ಇವಾಗ ತಿನ್ನುವಂಥ ಶಕ್ತಿ ಇರುತ್ತೆ. ಎತ್ತಿ ಬಾಯಿಗೆ ಹಾಕ್ಕೊಂಡು ಅವರು ಅಗಿಬೋದು. ಆಯಿತಾ, ನೀವು ತಾಳ್ಮೆಯಿಂದ ಗಮನಿಸಿ ಅಷ್ಟೇ. ಏನಾದರೂ ಅಬ್ಬಳಿಸ್ತಾರೆ ಅಂದರೆ ಸಹಾಯ ಮಾಡೋಕ್ಕಿರಿ ಜೊತೆಗೆ, ಅವರು ಅದನ್ನು ನಾಲ್ಗೆಯಿಂದ ತೆಗಿತಾರೆ, ತೊಂದರೆ ಇಲ್ಲ. ಮತ್ತು ಕ್ವಾಂಟಿಟಿ ಎಷ್ಟು ಬೇಕು, ಈ 9 ಮತ್ತು 10 ತಿಂಗಳು ತುಂಬಿದ ಮಕ್ಕಳಿಗೆ 1/4 ಕಪ್ಪಿಂದ ಅರ್ಧ ಕಪ್ ಅವ್ರು ಎಷ್ಟು ತಿಂತಾರೋ ಅಷ್ಟು. ಮತ್ತು ನೀರಿನ ಅವಶ್ಯಕತೆ ಒಂದು 4-5 ಚಮಚ. ಜ್ಯೂಸಸ್ ಬಗ್ಗೆ ತುಂಬ ಜನ ಕೇಳ್ತಿದ್ದೀರಾ, ಮಕ್ಳಿಗೆ ಜ್ಯೂಸ್ ಕೊಡ್ಬೋದಾ ಅಂತ. ಕಿತ್ತಳೆ ಹಣ್ಣಿನ ಜ್ಯೂಸು ಮತ್ತು ಪೊಮಗ್ರಾನೆಟ್ ಅಂದರೆ
ದಾಳಿಂಬೆ ಜ್ಯೂಸ್ ಮಕ್ಕಳಿಗೆ ಒಳ್ಳೆಯದು. ಆಹಾರದ ಮಧ್ಯೆ ಒಂದೆರಡು ಸ್ಪೂನ್ ಕೊಡ್ಬೋದು ನೀವು, ಅದರ ಅವಶ್ಯಕತೆ ಖಂಡಿತ ಇಲ್ಲ. ಹಣ್ಣನ್ನು ಅದೇ ರೀತಿ ಎತ್ಕೊಂಡು ಕೈಯಲ್ಲಿ ತಿನ್ನೋ ಅಂಥ ಶಕ್ತಿ ಅವ್ರಿಗಿದೆ. ದಾಳಿಂಬೆ ಸ್ವಲ್ಪ ಈಗ ಕಷ್ಟ ಆಗ್ಬೋದು, ಬಟ್ ಆರೆಂಜ್, ಕಿತ್ತಲೆ ಹಣ್ಣು ಅದೆಲ್ಲ ಅವ್ರ ಕೈ ಕೊಟ್ಟು ತಿಂದರೆ ಒಳ್ಳೆಯದು. ಇಲ್ಲ ಅಂದರೆ ನಿಮ್ಗಿಲ್ಲ ಜ್ಯೂಸ್ ನನಗೆ ಇಂಟ್ರೆಸ್ಟ್ ಇದೆ ಕೊಡಬೇಕು, ಟ್ರೈ ಮಾಡಬೇಕು, ಯಾರೋ ಹೇಳಿದ್ರು ಅಂತಂದರೆ ಸ್ವಲ್ಪ ಊಟದ ಮಧ್ಯೆ ಒಂದೆರಡು ಚಮಚ ನೀರು ಬದಲು ಜ್ಯೂಸ್ ಕೊಡಿ, ಆಯಿತಾ. ಫುಲ್ಲು ಜ್ಯೂಸ್ನೇ ಒಂದು ಹೊತ್ತು ಕೊಡೋದು ಸ್ನ್ಯಾಕ್ ಥರ, ಮೀಲ್ ಥರ ತಪ್ಪು. ಮತ್ತು ಸಕ್ಕರೆ ಹಾಕಕೂಡ್ದು. ಏನೇನು ಆಹಾರ ಹೊಸದಾಗಿ ನಮ್ಮ ಮಗುಗೀಗ ಕೊಡೋಣ ಅಂದರೆ ಆಲ್ಮೋಸ್ಟ್ ನೀವು ಮನೇಲಿ ಮಾಡೋ ಎಲ್ಲ ಅಡುಗೆಗಳು ಕೊಡ್ಬೋದು. ಲಿಸ್ಟ್ ಬೇಕು ಅಂದರೆ ಲಾಸ್ಟ್ ಟೈಮ್ ನಾನು ಶೇರ್ ಮಾಡಿದ ಲಿಸ್ಟ್ ಇಲ್ಲಿ ತೋರಿಸ್ತೀನಿ, ಇದನ್ನೇ ಫಾಲೋ ಮಾಡಿ. ಇದರಲ್ಲಿ ಹೊಸದಾಗಿ ಇನ್ನೇನೂ ಇಲ್ಲ. ಅದೇ ಎಲ್ಲ ತರಕಾರಿ ಎಲ್ಲ ಹಣ್ಣುಗಳನ್ನ ನೀವು ಅಳವಡಿಸ್ತಿದ್ದೀರಾ ಅಂದರೆ ಅದಕ್ಕಿಂತ ಹೆಚ್ಚಿಗೆ ಇನ್ನೇನೂ ಬೇಕಿಲ್ಲ ನಿಮ್ಮ ಮಗುಗೆ. ಹೊಸದಾಗಿ ಈ ಬಾರಿ ನಾನ್ ವೆಜಿಟೇರಿಯನ್ಸು ಹೋದ ತಿಂಗಳು ಮೊಟ್ಟೆ ಕೊಡ್ಬೋದು ಅಂದಿದ್ದೆ, ಈ ಬಾರಿ ಚಿಕನ್ ಕೊಡ್ಬೋದು. 9 ತಿಂಗಳು ತುಂಬಿ 10 ತಿಂಗಳು ತುಂಬುತ್ತಲ್ಲ, ಆವಾಗ ನಿಮ್ಮ ಮಗುಗೆ ಫಿಶ್ ಇಂಟ್ರೊಡ್ಯೂಸ್ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ. 9 ಮತ್ತು 10 ತಿಂಗಳು ತುಂಬಿದ ಶಿಶುಗಳಿಗೆ ಈ ಫುಡ್ ಚಾರ್ಟ್ ಮತ್ತೊಮ್ಮೆ ಹೇಳ್ತೀನಿ. ಒಂದೊಂದು ಸರಿ 6 ಮಂತ್ ಬೇಬಿ ಫುಡ್ ಚಾರ್ಟ್ ಅಂದಾಗ ಯಾರೋ 6 ತಿಂಗಳು ತುಂಬಿದ ಮೇಲೆ ತುಂಬಕ್ಕೆ ಮುಂಚೆನಾ ಅಂತ ಕೇಳಿದರೆ, ಹಾಗಾಗಿ ಇದು ಎಲ್ಲ ನಾನು ಸ್ಟ್ಯಾಂಡರ್ಡ್ ಪದ್ಧತಿ ನಾನು ಆನ್ಲೈನ್ ನೋಡಿದಾಗ ಎಲ್ಲರೂ 6 ತಿಂಗಳು ಫುಡ್ ಚಾರ್ಟ್ ಅಂದರೆ 6 ತುಂಬಿದವ್ರಿಗೆ, ಆಯಿತಾ. 9, 10 ಫುಡ್ ಚಾರ್ಟ್ ಅಂದರೆ 9 ಮತ್ತು 10 ತಿಂಗಳು ತುಂಬಿರೋ ಮಕ್ಕಳಿಗೆ ಈ ಫುಡ್ ಚಾರ್ಟ್. ಓಕೆ, ಈಗ ಮೀಲ್ ಪ್ಲ್ಯಾನ್ ಹೇಗೆ ಮಾಡೋಣ. ಈಗ ನಾನು 1 by 1 ಇಲ್ಲಿ ಏನು ಕೊಡಬೇಕು ಅಂತ ನಾನು ಇಲ್ಲಿ ತೋರಿಸ್ತಿಲ್ಲ. ನಮ್ಮ ಬ್ಲಾಗಲ್ಲಿ ರೆಸಿಪೀಸ್ ಇದೆ, ಅದನ್ನು ಚೆಕ್ ನೀವು ಯಾವಾಗ ಬೇಕಾದರೂ ಮಾಡ್ಬೋದು. ಸಿಂಪಲ್ಲಾಗಿ ಅರ್ಥ ಆಗೋ ರೀತಿಲಿ ಹೇಳ್ತೀನಿ. ಮೊದಲನೇದಾಗಿ ಬ್ರೇಕ್ಫಾಸ್ಟ್, ಯಾಕಂದರೆ ನಾವು ತಿನ್ನೋ ಆಹಾರ ಅಟ್ಲೀಸ್ಟ್ 50% ಆದರೂ 10 ತಿಂಗಳು ತುಂಬುವವರೆಗೆ ನಮ್ಮ ಶಿಶು ಕಲ್ತಿರಬೇಕು ಅಂತ ಹೇಳಿದ್ನಲ್ಲ. ಸೊ ಶುರು ಮಾಡೋಣ ಒಂದು ಆಹಾರದಿಂದ, ಬ್ರೇಕ್ಫಾಸ್ಟ್. ನಾವು ಯೂಶಲಿ ನಮ್ಮಲ್ಲಿ ಏನು ತಿಂತೀವಿ, ಇಡ್ಲಿ, ದೋಸೆ, ಉಪ್ಪಿಟ್ಟು, ಪೊಂಗಲ್ಲು, ಖಾರ ಪೊಂಗಲ್ ವೆರೈಟೀಸ್ ಮಾಡ್ತೀವಿ. ಇಂಥವೆಲ್ಲ ಸಾಫ್ಟಾಗಿರುತ್ತಲ್ವ, ಮಗು ತಿನ್ಬೋದು, ಆಯಿತಾ. ಚಪಾತಿ ಕೂಡ ತಿನ್ಬೋದು, ಪರಾಠ ಕೂಡ ತಿನ್ಬೋದು. ಇವನ್ನೆಲ್ಲ ಮಕ್ಕಳಿಗೆ ಆಫರ್ ಮಾಡಿ ಅವರೇ ತಿನ್ಲಿಕ್ಕೆ ಕೂತ್ಕೊಳ್ಳಿ. ಫ್ರೆಶ್ ಆಗಿರ್ತಾರೆ ಬೆಳಗ್ಗೆ ಹೊತ್ತು, ಅವ್ರಿಗೂ ಖುಷಿ ಇರುತ್ತೆ. ಹೊಸದಾಗೇನೋ ಕಲಿತಿದ್ದೀವಿ, ಹೊಸದಾಗೇನೋ ನೋಡ್ತಿದ್ದೀವಿ ಅನ್ನೋ ಥರ ಟ್ರೈ ಮಾಡ್ತಾರೆ. ಸೊ ಆದಷ್ಟು ನಮ್ಮ ಬ್ರೇಕ್ಫಾಸ್ಟ್ಗೆ ಅವ್ರು ಅಡ್ಯಾಪ್ಟ್ ಆಗಲಿ ಮೊದಲನೇದಾಗಿ. ಇನ್ ಕೇಸ್ ನೀವು ವರ್ಕಿಂಗ್ ಮದರ್, ನಿಮಗೆ ಬೆಳಗ್ಗೆ ಹೊತ್ತು ಆಗೋದಿಲ್ಲ, ಮನೇಲಿ ಯಾರು ನೋಡ್ಕೊಳ್ಳೋರ್ಗೂ ಅಷ್ಟು ಪೇಷನ್ಸ್ ಇಲ್ಲ ಕೊಡೋದಕ್ಕೆ ಅಂದರೆ ರಾತ್ರಿ ಹೊತ್ತು ಕೊಡಿ, ತೊಂದರೆ ಇಲ್ಲ. ಬಟ್ ದಿನದಲ್ಲಿ ಒಂದು ಆಹಾರ ಅವರೇ ತಿನ್ನಬೇಕು. ಮತ್ತೊಂದು ಬೆನಿಫಿಟ್ ಏನು ಗೊತ್ತಾ, ನಾವು ತಿನ್ನೋ ಆಹಾರ ಮಗು ತಿನ್ನೋಕ್ಕೆ ಶುರು ಮಾಡ್ತಿದೆ ಅಂದರೆ ನಮಗೊಂದು ಕೆಲಸ ತಪ್ಪುತ್ತೆ. ಸ್ಪೆಷಲ್ಲಾಗಿ ನಮ್ಮ ಮಗುಗೆ ಮಾಡೋ ಆಹಾರನ ಮಾಡಬೇಕಾಗಿಲ್ಲ ಅಲ್ವಾ. ನಾವು ಏನು ತಿಂತೀವೋ ಅದೇ ತಿನ್ಬೋದು. ಅಗೇನ್ ಮೈನಸ್ ಸಾಲ್ಟ್ ಆ್ಯಂಡ್ ಶುಗರ್. ಸಾರು ಮಾಡ್ತಿದ್ದೀರಾ ಅಂದರೆ ಉಪ್ಪು ಹಾಕೋಕ್ಕೆ ಮುಂಚೆ ಬೇರೆ ತೆಗೆದಿಡಿ. ಇಡ್ಲಿ, ದೋಸೆ ಹಿಟ್ಟು ನಾನು ದಿವಿಜ್ಗೆ ಏನು ಮಾಡ್ತೀನಿ ಅಂದರೆ ರಾತ್ರಿನೇ ಅದಕ್ಕೆ ಉಪ್ಪು ಹಾಕದೆ ಸೆಪ್ರೇಟಾಗಿ ಒಂದು ಡಬ್ಬಿಲಿ ತೆಗೆದಿಡ್ತೀವಿ ಅವನಿಗೋಸ್ಕರ. ಚಪಾತಿ ಸೆಪ್ರೇಟಾಗಿ ಕಲಿಸ್ಬೇಕು ಅವ್ರಿಗೆ. ಹಿಟ್ಟುಗಳನ್ನ ಏನೇ ಹಾಕ್ತೀರಾ ಉಪ್ಪು ಮತ್ತು ಸಕ್ಕರೆ ಹಾಕದೇ ಇರೋವಂಥ ಆಹಾರನೇ ಕೊಡಬೇಕು. ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಬರೋಣ. ಮಧ್ಯಾಹ್ನದ್ದು ಸ್ವಲ್ಪ ಲೈಟ್ ಫುಡ್ಡೇ ಆಗಿರಲಿ, ತುಂಬ ಹೆಚ್ಚಿಗೆ ಬೇಡ. ಸ್ನ್ಯಾಕ್ ಥರ ಇದನ್ನು ಕೊಡೋಣ ಮಕ್ಕಳಿಗೆ. ಸೂಪ್ಸ್ ಕೊಡ್ಬೋದು. ಅಗೇನ್ ಗಟ್ಟಿಗಿರಬೇಕು, ಬೆರಳಲ್ಲಿ ಎತ್ತಿದ್ರೆ ನಿಮ್ಮ ಬೆರಳ ಮೇಲೆ ನಿಲ್ಲೋ ಅಂಥ ಕನ್ಸಿಸ್ಟೆನ್ಸಿ ಇರಬೇಕು. ತುಂಬ ತೆಳು ಆಹಾರ ಬೇಡ. ಸೂಪ್ ಕೊಡ್ಬೋದು. ಪ್ಯಾನ್ ಕೇಕ್ಸ್ ಅಂದರೆ ಇನ್ನೇನಿಲ್ಲ, ಈಗ ಗೋಧಿ ಹಿಟ್ಟು ಅದ್ರ ಜೊತೆಗೆ ಒಂಚೂರು ಓಟ್ಸ್ ಪುಡಿ, ಒಂದಿಷ್ಟು ಹಾಲು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದನ್ನೊಂದು ಪ್ಯಾನ್ ಕೇಕ್ ಅಂತ ಮಾಡ್ಬೋದು. ಬಹಳಷ್ಟು ಪ್ಯಾನ್ ಕೇಕ್ ರೆಸಿಪಿ ನಮ್ಮ ಬ್ಲಾಗ್ನಲ್ಲಿದೆ, ಸೈಡಲ್ಲಿ ತೋರಿಸ್ತಾ ಇರ್ತೀವಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಇಟ್ಟಿರ್ತೀನಿ. ಎಲ್ಲ ಪ್ಯಾನ್ ಕೇಕ್ಸ್ ರೆಸಿಪಿ ನೀವು ಅಲ್ಲಿ ನೋಡ್ಬೋದು. ಇನ್ನೇನಿಲ್ಲ, ದೋಸೆ ಥರ ಸ್ವಲ್ಪ ದಪ್ಪಗೆ ಮೆತ್ತಗೆ ಚೆನ್ನಾಗಿರುತ್ತೆ. ಓಟ್ಸ್ ಪೌಡ್ರ್ ಮಾಡಿ ಅದ್ರ ಜೊತೆಗೆ ಒಂದಿಷ್ಟು ಬಾಳೆಹಣ್ಣು ಮ್ಯಾಶ್ ಮಾಡಿ ಒಂದಿಷ್ಟು ಹಾಲು ಹಾಕಿ ಕೊಡ್ರಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ಹಣ್ಣುಗಳನ್ನ ಕೊಡಿ. ಮತ್ತು ಏನಪ್ಪ, ಬೇಯಿಸಿರೋವಂಥ ತರಕಾರಿ ಕೊಡ್ಬೋದು. ಚಪಾತಿ ಒಂಚೂರು ಸಾಫ್ಟಾಗಿರೋ ಅಂಥದ್ದು ಏನಾದರೂ ಮಾಡಿ ಕೊಡ್ಬೋದು, ಪರಾಠ ಅಂಥವನ್ನೆಲ್ಲ. ಮತ್ತು ಟಿಕ್ಕಿ, ಕಟ್ಲೆಟ್ಸ್ ಆರ್ ಅ ಗ್ರೇಟ್ ಆಪ್ಷನ್ ಫಾರ್ ಸ್ನ್ಯಾಕ್. ಕಟ್ಲೆಟ್, ಈಗ ಆಲೂಗಡ್ಡೆ ಕಟ್ಲೆಟ್ ಥರ ಮಾಡ್ತೀವಲ್ವ, ಆಲೂಗಡ್ಡೆ ಜೊತೆ ಬಟಾಣಿ ಹಾಕ್ಬೋದು, ನೀವು ಕಾಳುಗಳನ್ನು ಹಾಕ್ಬೋದು, ಇಲ್ಲ ಕಾಳುಗಳ ಜೊತೆ ಸೊಪ್ಪು ಹಾಕ್ಬೋದು. ಆ ಥರ ಎಷ್ಟು ತರಹದ ವಿಧವಾದ ಟಿಕ್ಕಿಗಳು ರೆಸಿಪಿ ನನ್ನ ಚಾನಲ್ನಲ್ಲಿದೆ, ಚೆಕ್ ಮಾಡಿ. ತುಂಬ ಸುಲಭವಾಗಿ ಏನಪ್ಪ, ಒಂದು ಮಲ್ಟಿಗ್ರೇನ್ ಆಟ ತೊಗೊಳ್ಳಿ, ಅದ್ರ ಜೊತೆಗೆ ಆಲೂಗಡ್ಡೆ ಬೇಯಿಸಿ ಮ್ಯಾಶ್ ಮಾಡಿ ಹಾಕಿ, ಒಂದಿಷ್ಟು ಬೀಟ್ರೂಟ್ ಹಾಕಿಬಿಟ್ಟು ಒಂದಿಷ್ಟೇ ಜೀರಿಗೆ ಪುಡಿ ಹಾಕ್ಬಿಟ್ಟು ಅದನ್ನು ಎಲ್ಲ ಒಟ್ಟಿಗೆ ಕಲಸಿ ಒಂಚೂರು ಪ್ಯಾಟ್ ಮಾಡಿ ಈ ಥರ ರೌಂಡ್ ಶೇಪಲ್ಲಿ ಟಿಕ್ಕಿ ಗೊತ್ತಲ್ಲ, ಒಲೆ ಮೇಲೆ ಶಾಲೋ ಫ್ರೈ
ಅಂದರೆ ಸ್ವಲ್ಪ ಎಣ್ಣೆ ಹಾಕಿ 2 ಕಡೆ ತಿರುಗಿಬಿಟ್ಟು ಮಕ್ಳಿಗೆ ಕೊಡಿ. ಕೈಯಲ್ಲಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಅವ್ರು ತಿನ್ನೋದು ನೋಡೋದೇ ಅಂದ, ಆಯಿತಾ? ಅದನ್ನೆಲ್ಲ ನೀವು ಶುರು ಮಾಡಿ ಈ ಟೈಮ್ಗೆ. ಅವ್ರ ಜೊತೆಗೆ ನೀವು ತಿನ್ನಿ, ನಿಮಗೂ ಆರೋಗ್ಯಕರವಾಗಿರುತ್ತೆ. ಹೊರಗಡೆ ಜಂಕ್ ಫುಡ್ ತಿನ್ನೋದಕ್ಕಿಂತ ಸಂಜೆ ಹೊತ್ತು ಈ ಥರ ಭಾಳಷ್ಟು ಸ್ನ್ಯಾಕ್ ಆಪ್ಷನ್ ಇದೆ. ದಿಶಾ ಡಬ್ಬಿ ಶುರು ಮಾಡಿದ್ಮೇಲೆ ನಾನು ತುಂಬ ಸ್ನ್ಯಾಕ್ಸ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಸುಲಭವಾಗಿ ಮಾಡುವಂಥ ಸ್ನ್ಯಾಕ್ ಆಪ್ಷನ್ಸ್ ಬಹಳಷ್ಟು ಇದೆ. ಓಕೆ, ಡಿನ್ನರ್ ಟೈಮ್ ಬರೋಣ. ಡಿನ್ನರ್ಗೆ ನಾರ್ಮಲಾಗಿ ನಾವು ತಿನ್ನೋವಂಥ ಆಹಾರ, ನಮ್ಮಲ್ಲಿ ಏನು ತಪ್ಪು ತೊಂದರೆ, ನಮಗೆ ಮಕ್ಳಿಗೆ ಅದನ್ನೇ ಕೊಡಬೇಡಿ ಅಂತ ಯಾಕೆ ಹೇಳ್ತೀನಿ ಒಂದು ಹೊತ್ತಾದರೂ ಅಂದರೆ, ನಾವು ಅದೇ ಅನ್ನ ಸಾರು ಬೆಳಗ್ಗೆನೂ ತಿಂತೀವಿ, ಮಧ್ಯಾಹ್ನನೂ ತಿಂತೀವಿ. ನಮ್ಮಲ್ಲೂ ಇನ್ನೂ ಆ ಪದ್ಧತಿ ಸ್ವಲ್ಪ ಕಡಿಮೆ ಆಗಬೇಕು, ಬಟ್ ಮಾಡ್ತಿದ್ದೀನಿ, ಪ್ರಯತ್ನ ಪಡ್ತಿದ್ದೀನಿ. ಅದೇ ಮುದ್ದೆ, ಅದೇ ಚಪಾತಿ, ಅದೇ ಸಾರು 2 ಹೊತ್ತು ತಿಂತೀವಿ, ಮಕ್ಳಿಗೆ ಹಾಕ್ಕೊಡೋಕ್ಕಾಗಲ್ಲ. ಹಾಗಾಗಿ ರಾತ್ರಿ ಹೊತ್ತು ಯಾವುದಾದ್ರೂ ಸರಿ ಮಾಡ್ತೀರಾ ಮಾಡಿಕೊಡಿ. ಅನ್ನ ಮೊಸರನ್ನ ಕೊಡೋಕ್ಕೆ ತೊಂದರೆ ಇಲ್ಲ ಅಂದರೆ ಅದನ್ನು ಕೊಡಿ. ಆ್ಯಕ್ಚುಲಿ ಒಳ್ಳೆಯದು. ಬಹಳಷ್ಟು ಜನದಲ್ಲಿ ಮಿಸ್ಕನ್ಸೆಪ್ಷನ್ ಇದೆ, ಮೊಸರು ಏನು ಕೊಡಬೇಕು ಕೊಡಬಾರ್ದು. ಅದ್ರ ಬಗ್ಗೆ ಒಂದು ವಿಡಿಯೋ ಬೇಕಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ, ಟ್ರೈ ಮಾಡ್ತೀನಿ. ಅನ್ನ ಸಾರು ಏನಾದರೂ ನೀವು ಮಧ್ಯಾಹ್ನ ಕೊಟ್ಟಿಲ್ಲ ಅಂದರೆ ಅದನ್ನೂ ಕೊಡ್ಬೋದು. ಆದರೆ ದಿನೇ ರಾತ್ರಿ ಹೊತ್ತು ಅನ್ನ ಸಾರು ಚಪಾತಿ ಪಲ್ಯ ಆ ಥರ ಇನ್ನು ಮಗು ತಿನ್ನೋಕ್ಕೆ ಅದರಲ್ಲೇನು ಶಕ್ತಿ ಸಿಗೋದಿಲ್ಲ. ಬೆಳೆಯೋ ಮಕ್ಕಳಿಗೆ ಈ ವಯಸ್ಸಲ್ಲಿ ಹೆಚ್ಚಿಗೆ ವೆರೈಟೀಸ್ ಕೊಡಬೇಕು ಅಂತ ಮುಂಚೆಯಿಂದ ಹೇಳ್ತಿದ್ದೀನಲ್ವ, ಅದೊಂದು ಗಮನಿಸ್ಕೊಳ್ಳಿ. ಮತ್ತು ಇಷ್ಟೇ 9 ಮಂತ್ ಬೇಬಿ 10 ಮಂತ್ ಬೇಬಿ ಫುಡ್ ಪ್ಲ್ಯಾನು, ನೀವು ಇದನ್ನೆಲ್ಲ ಫಾಲೋ ಮಾಡ್ತಾ ಬಂದರೆ ಮಕ್ಕಳು ಆರೋಗ್ಯಕರವಾಗಿ ತಿಂದ್ಕೊಂಡು ಕ್ಷೇಮವಾಗಿರ್ತಾರೆ. ನೀವು ಅದೇ ಸರಿ ಅದೇ ಪ್ಯೂರಿ ಮಾಡಿ ಕೊಡೋಕ್ಕೆ ಹೋಗಬೇಡಿ. ಹೆದರ್ಕೋಬೇಡಿ. ನಿಮ್ಮ ಮಗುಗೆ ತಿನ್ನೋ ಶಕ್ತಿ ಇದೆ. ನೀವು ಅದನ್ನು ಮನದಟ್ಟು ಮಾಡಿಕೊಂಡು ಮಗುಗೆ ತಿನ್ನುತ್ತಾ ಅಭ್ಯಾಸ ಮಾಡಿ. ಎದುರುಗಡೆ ಒಂಚೂರು ಮಾನಿಟ್ರಿಂಗ್ ಮಾಡಬೇಕು ಖಂಡಿತ, ಬಟ್ ಆ ಟೈಮಲ್ಲಿ ನೀವು ಒಂದು ಸ್ವಲ್ಪ ಪೇಷನ್ಸಿಂದ ಒಂಚೂರು ಬಿಸಾಕ್ತಾನೆ ಎಲ್ಲ ಮಾಡುತ್ತೆ ಮಗು ಮಾಡ್ದೆ ನಾವು ಮಾಡ್ತೀವ. ಸೊ ದಿನ ಕೊಡ್ತಾ ಬಂದರೆ ಮಕ್ಳಿಗೆ ಅರ್ಥ ಆಗುತ್ತೆ. ಫೈನಲ್ ಆಗಿ 4 ಪಾಯಿಂಟ್ ನೀವು ಮರಿ ಕುಡ್ದು, ಎದೆ ಹಾಲೇ ಇಂಪಾರ್ಟೆಂಟ್ ಫುಡ್. ಇನ್ನೂ ಎದೆ ಹಾಲು ಅಥವಾ ಫಾರ್ಮುಲಾ ಮಿಲ್ಕ್ ಅಂದರೆ ಪುಡಿ ಹಾಲು, ಲ್ಯಾಕ್ಟೋಜನ್ ಸಿಮಿಲ್ಯಾಕ್ 1 ವರ್ಷ ತನಕ ಮೇನ್ ಫುಡ್ ಇವೇ ಆಗಿರುತ್ತೆ. ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಅಂತ ನಾವು ಸಾಲಿಡ್ ಫುಡ್ ಕೊಡೋದು. ಹಾಗಾಗಿ ಡಿಸ್ಟ್ರಾಕ್ಟ್ ಫೀಡ್ ಮಾಡಬೇಡಿ, ಬಲವಂತ ಮಾಡಬೇಡಿ. ಇಷ್ಟು ತಿಂದಿಲ್ವಲ್ಲಪ್ಪ, 1/4 ಕಪ್ ಅರ್ಧ ಕಪ್ ಕವಿತಾ ಹೇಳಿದ್ರು ಏನು ಮಾಡೋದು, ಅಷ್ಟು ತಿಂತಾ ಇಲ್ವಲ್ಲಪ್ಪ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಎಲ್ಲ ಮಗು ಹೊಟ್ಟೆ ಒಂದೇ ಥರ ಇರಲ್ಲ, ಮೂಡು ಒಂದೇ ಥರ ಇಲ್ಲ, ಯಾವಾಗಾದರೂ ತಿನ್ನುತ್ತೆ. ಶಿಶುಗಳು ಚೆನ್ನಾಗಿ ಬೆಳೀಲಿ, ಆರೋಗ್ಯಕರವಾಗಿ ಆಹಾರ ಕೊಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಧನ್ಯವಾದ ಈ ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಒತ್ತಿ. ಸಾವಿರಾರು ಜನ ವಿಡಿಯೋಸ್ ನೋಡ್ತೀರಾ, ಲೈಕ್ ಮಾತ್ರ ಬಹಳ ಕಮ್ಮಿ ಇರುತ್ತೆ, ನಂಗೆ ಅರ್ಥ ಆಗೋದಿಲ್ಲ. ಮತ್ತು ನೀವು ಲೈಕ್ಸ್ ಹೆಚ್ಚಿಗೆ ಕೊಟ್ಟರೆ ಬೇರೆಯವ್ರಿಗೂ ಗೊತ್ತಾಗುತ್ತೆ, ಓಕೆ ಇದು ತುಂಬ ಜನ ಇಷ್ಟಪಟ್ಟಿದ್ದಾರೆ, ಇದು ಸರಿಯಾದ ಮಾಹಿತಿ, ನನ್ನ ಮಗುಗೂ ಇದನ್ನು ಫಾಲೋ ಮಾಡಬೇಕು ಅಂತ. ನನ್ನ ವಿಡಿಯೋಸ್ ಕೆಳಗೆಲ್ಲ ಲೈಕ್ಸ್ ತುಂಬ ಕಡಿಮೆ ಇದೆ, ಕಮೆಂಟ್ಸ್ ಹಾಕ್ತೀರಿ, ನಾನು ಅದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಉತ್ತರ ಕೊಡೋದಕ್ಕೆ, ಬಟ್ ಸಮಯ ಕಮ್ಮಿ, ಅರ್ಥ ಮಾಡ್ಕೊಳ್ಳಿ. ನನ್ನ ಇರೋ ಸಮಯದಲ್ಲಿ ನಾನು ಪ್ಲ್ಯಾನ್ ಮಾಡಿಕೊಂಡು ವಿಡಿಯೋ ಶೂಟ್, ಈ ಒಂದು ವಿಡಿಯೋ ಶೂಟ್ ಮಧ್ಯದಲ್ಲಿ ನಾನು 2 ಸರಿ ಎದೆ ಹಾಲು ಕುಡ್ಸೋಕೆ ಹೋಗಿರ್ತೀನಿ ದಿವ್ಯಜ್ಜಿಗೆ. ಸೊ ಯಾರಾದರೂ ಬರ್ತಾರೆ, ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ನನಗೂ. ಆದ್ರೂ ಇದನ್ನು ಒಂದು ಎಕ್ಸ್ಕ್ಯೂಸ್ ಥರ ಹೇಳ್ತಿಲ್ಲ, ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ನಿಮ್ಮ ಕಡೆಯಿಂದ ನನಗೆ ಸಹಾಯ ಮಾಡಬೇಕು. ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಎಲ್ಲರೂ ಆಹಾರನ ಮಕ್ಕಳಿಗೆ ಬಲವಂತವಾಗಿ ಕೊಡ್ತಾ ಇದ್ದಾರೆ, ಅದನ್ನು ನಿಲ್ಸೋಕ್ಕೆ ಪ್ರಯತ್ನ ಪಡೋಣ. ಈ ವಿಡಿಯೋ ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ನಾನು ಈಗ ಚಳಿಗಾಲ ಆಲ್ಮೋಸ್ಟ್ ಅಲ್ವಾ, ಮಕ್ಕಳಿಗೆ ಯಾವಾಗಲೂ ಮೂಗು ಕಟ್ತಾ ಇರುತ್ತೆ, ಅದಕ್ಕೆ ನೇಸಲ್ ಕಂಜೆಷನ್ ಮತ್ತು ಹೋಮ್ ರೆಮಿಡೀಸ್, ಅದಕ್ಕೆ ಮೂಗು ಕಟ್ಟೋದು ಮಕ್ಕಳಿಗೆ, ಶಿಶುಗಳಿಗೆ ಎಸ್ಪೆಷಲಿ ಏನು ಮಾಡ್ಬೋದು ಮನೆ ಮದ್ದು, ಮತ್ತು ಯಾವಾಗ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಕು. ಯಾಕಂದರೆ ಕಾಮನ್ನಾಗಿ ಮಕ್ಕಳಿಗೆ ಅವಾಗ ಮೂಗು ಕಟ್ತಾ ಇರುತ್ತೆ, ಅದೊಂದು ಕಾಮನ್ ಪ್ರಾಬ್ಲಮ್ ಚಳಿಗಾಲ ಬಂತು ಅಂದರೆ. ಸೊ ಆ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ನಮ್ಮ ಮಾಹಿತಿ ಸಿಗೋದಕ್ಕೋಸ್ಕರ ನೀವು ಫಸ್ಟ್ ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕನ್ ಕ್ಲಿಕ್ ಮಾಡಿಲ್ಲ ಅಂದರೆ ಹೊರಡಕ್ಕೆ ಮುಂಚೆ ಆದರೂ ಅದನ್ನು ಕ್ಲಿಕ್ ಮಾಡಿ ಹೊರಡಿ, ಆಯಿತಾ? ಧನ್ಯವಾದ. ಪ್ಲೀಸ್ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಬಾಯ್.